Hello friends, welcome to our channel Roots Institute. So ಇವಾಗ ತಾನೇ ತುಂಬಾ ಜನ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದೀರಾ, 12th ರಿಸಲ್ಟ್ ಬಂದಿದೆ. ಸೊ ಇವಾಗ ತುಂಬಾ ಜನ ಲೈಕ್ ನೆಕ್ಸ್ಟ್ ಏನ್ ಮಾಡುವಂತದ್ದು ಅಂತ ಕನ್ಫ್ಯೂಷನ್ ತುಂಬಾ ಜನರಿಗೆ ಇದೆ. ಈ ಒಂದು ವಿಡಿಯೋದಲ್ಲಿ ಸಪೋಸ್ ನೀವು 12th ಕಂಪ್ಲೀಟ್ ಮಾಡಿದ್ದೀರಾ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನೋಡ್ತಾ ಇದ್ರೆ ಕೆಲವೊಂದು ಡಿಗ್ರಿ ಕೋರ್ಸಸ್ ಪ್ಲಸ್ ಶಾರ್ಟ್ ಟರ್ಮ್ ಕೋರ್ಸಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡ್ತೇನೆ. ಸೊ ಫಸ್ಟ್ ಸಪೋಸ್ ನೀವು ಡಿಗ್ರಿ ಮಾಡೋದಾದ್ರೆ ಯಾವ್ದೆಲ್ಲ ಡಿಗ್ರಿ ಕೋರ್ಸಸ್ ಗಳನ್ನ ಮಾಡ್ಬೋದು ಅಂತ. ಸೊ ತುಂಬಾ ಕಾಮನ್ ಆಗಿ ಇರುವಂತದ್ದು ಬಂದ್ಬಿಟ್ಟು BCom, ಬ್ಯಾಚುಲರ್ ಆಫ್ ಕಾಮರ್ಸ್. ಸೊ ಇದನ್ನು ಯಾರು ಮಾಡ್ಬೋದು? ಸಪೋಸ್ ನಿಮ್ಗೆ ನಂಬರ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಅಕೌಂಟಿಂಗ್ ಫಿನಾನ್ಸ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನೀವು BCom ಈ ಒಂದು ಕೋರ್ಸ್ ಅನ್ನು ಮಾಡ್ಬೋದು. ಸೊ BCom ಅಲ್ಲಿ ಮೇಜರ್ ಆಗಿ ನೀವು ಫೈನಾನ್ಸ್, ಅಕೌಂಟಿಂಗ್, ಟ್ಯಾಕ್ಸೇಷನ್ ಇದನ್ನ ಮೇನ್ ಆಗಿ ನೀವು ಕಲಿತೀರಾ. ಸೊ ಇದು ಬಂದ್ಬಿಟ್ಟು 3 ವರ್ಷದ್ದು ಕೋರ್ಸ್ ಡ್ಯೂರೇಷನ್ ಆಗಿರುತ್ತೆ. ಸೊ ಈ ಒಂದು ಕೋರ್ಸ್ ಬರೀ ನೀವು ಡಿಗ್ರಿ ಮಾಡಿ ಹೊರಗಡೆ ಬಂದ್ರೆ ಸೊ ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 2.4 ಇಂದ ಅರೌಂಡ್ 4 lakhs ಈ ರೀತಿ ಇರುತ್ತೆ. ಬಟ್ ನೀವು BCom ಜೊತೆ ಕೆಲವೊಂದೆಲ್ಲ ಪ್ರಾಕ್ಟಿಕಲ್ ಕೋರ್ಸಸ್ ಗಳನ್ನ ಮಾಡಿದ್ರೆ, ಎಕ್ಸಾಂಪಲ್ಗೆ ಟ್ಯಾಲಿ, ಇವಾಗ ಟ್ಯಾಲಿ ಪ್ರೈಮ್, ಅಡ್ವಾನ್ಸ್ ಎಕ್ಸೆಲ್, GST, IT ರಿಟರ್ನ್ಸ್ ಫೈಲಿಂಗ್ ಮಾಡುವಂಥದ್ದು, PF ESI ಕ್ಯಾಲ್ಕುಲೇಷನ್, ಈ ರೀತಿಯಾದ ಪ್ರಾಕ್ಟಿಕಲ್ ಅಕೌಂಟಿಂಗ್ ಅನ್ನು ನೀವು ಕಲ್ತ್ರೆ ನಿಮ್ಮ ಒಂದು ಸೆಲೆಕ್ಷನ್ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಒಳ್ಳೆ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಸೆಲೆಕ್ಷನ್ ಆಗುವ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ನಾವು ರೂಟ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರಾಕ್ಟಿಕಲ್ ಅಕೌಂಟಿಂಗ್ ಈ ಒಂದು ಕೋರ್ಸ್ ಅನ್ನು ಟ್ರೈನಿಂಗ್ ಪ್ರೊವೈಡ್ ಮಾಡ್ತೇವೆ. ಸೊ ಇದರಲ್ಲಿ ನೀವು ಮೇಜರ್ ಆಗಿ ಟ್ಯಾಲಿ, ಅಡ್ವಾನ್ಸ್ ಎಕ್ಸೆಲ್, GST, PF ESI, IT ರಿಟರ್ನ್ಸ್ ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ಕಲಿತೀರಾ. ನೋಡಿ BCom ಅಲ್ಲಿ ಮೇಜರ್ ಆಗಿ ಇದೆಲ್ಲ ಸಬ್ಜೆಕ್ಟ್ಸ್ ಗಳು ಇರುತ್ತೆ, ಬಟ್ ಇದು ಥಿಯರಿಟಿಕಲ್ ಆಗಿರುತ್ತೆ. ಬಟ್ ಒಬ್ಬ ಫ್ರೆಶರ್ ನ ಅಕೌಂಟೆಂಟ್ ಪೊಸಿಷನ್ ಗೆ ಆಡ್ ಮಾಡುವಾಗ ಅವರು ಮಿನಿಮಮ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಸೊ ಇವಾಗ ಒಬ್ಬ ಫ್ರೆಶರ್ ಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ಅವ್ನು ಯಾವ ರೀತಿ ಮಾಡ್ಬೇಕು? ಸೊ ಅವ್ನು ಏನ್ ಮಾಡ್ಬೇಕಾಗತ್ತೆ, ಇಂಥ ಸಾಫ್ಟ್ವೇರ್ ಗಳನ್ನ, ಇಂಥ ಟೂಲ್ಸ್ ಗಳನ್ನ ಪ್ರಾಕ್ಟಿಕಲ್ ಆಗಿ ಕಲಿತು ಅವ್ನು ಇಂಟರ್ವ್ಯೂ ಅಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡ್ಬೋದು. ಸೊ ಸೆಲೆಕ್ಷನ್ ಆಗೋ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕೋರ್ಸಸ್ ಗಳು ನಾವು ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಲ್ಲಿ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೇವೆ. ಇವಾಗ GST ಇದೆಲ್ಲ ಗವರ್ಮೆಂಟ್ ಸೈಟ್ಸ್ ಎಲ್ಲ ಫೈಲಿಂಗ್ ಮಾಡುವಂತದ್ದು, ಅಪ್ಲೈ ಮಾಡುವಂತದ್ದು. ಸೊ ಇವಾಗ ನೀವು ಪ್ರಾಕ್ಟೀಸ್ ಮಾಡೋದಾದ್ರೆ ಹೇಗೆ ಮಾಡ್ತೀರಾ? ನೀವೊಬ್ಬ BCom ಗ್ರಾಜುಯೇಟ್ ಫ್ರೆಶರ್ ಹೇಗೆ ಮಾಡ್ತೀರಾ? ಸೊ ಅದಕ್ಕೆ ನಾವು ಏನ್ ಮಾಡಿದ್ದೇವೆ, ಸಿಮ್ಯುಲೇಷನ್ ಸಾಫ್ಟ್ವೇರ್ ನ ಕ್ರಿಯೇಟ್ ಮಾಡಿದ್ದೇವೆ. ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಯಾವ ರೀತಿ ಅಪ್ಲಿಕೇಶನ್ ಇದೆ, ಯಾವ ರೀತಿ ಗವರ್ಮೆಂಟ್ ವೆಬ್ಸೈಟ್ ಇದೆ, ಅದೇ ರೀತಿ ಅದರ ರೆಪ್ಲಿಕಾ ಇರುತ್ತೆ. ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಸೊ ಇದರಿಂದ ನಿಮ್ಮ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸೊ ನೀವು ಇಂಟರ್ವ್ಯೂ ಅಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಇನ್ ಕೇಸ್ ಯಾರಾದ್ರೂ ಬಿಸ್ನೆಸ್ ಪರ್ಸನ್ ಅವ್ರದ್ದು ನಿಮ್ಗೆ GST ಇದೆಲ್ಲ ಮಾಡ್ಲಿಕ್ಕಿದ್ರೆ ನೀವು ಮಾಡಿ ಕೊಡ್ಬೋದು, ಅಷ್ಟು ಕೆಪೇಬಲ್ ಆಗ್ತೀರಾ. ಓಕೆ, ಸೊ ಈ ರೀತಿಯಾದ ಸ್ಕಿಲ್ ಓರಿಯೆಂಟೆಡ್ ಕೋರ್ಸಸ್ ಗಳನ್ನ ನೀವು BCom ಜೊತೆನೆ ಮಾಡಬೇಕು. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ನಾನು ಇವಾಗ ನೋಡೋ ಇರುವಂತದ್ದು, ಇವಾಗ ನಮ್ಮಲ್ಲಿ ಇನ್ಸ್ಟಿಟ್ಯೂಟ್ ಅಲ್ಲಿ ತುಂಬಾ ಜನ ಗ್ರಾಜುಯೇಟ್ಸ್ ಬರ್ತಾರೆ. ಸೊ ಅವ್ರಿಗೆ ಕೆಲವೊಂದು ಲೈಕ್ ಇಂಟರ್ವ್ಯೂ ಅಲ್ಲಿ ಫೇಸ್ ಮಾಡುವಾಗ ಕೆಲವೊಂದು ಪ್ರಾಬ್ಲಮ್ಸ್ ಗಳಿರುತ್ತೆ. ಲೈಕ್ ಕಮ್ಯುನಿಕೇಶನ್ ಸ್ಕಿಲ್, ಇಂಗ್ಲಿಷ್, ಮೇಜರ್ ಆಗಿ ಇಂಗ್ಲಿಷ್ ಕಮ್ಯುನಿಕೇಶನ್, ಆರ್ ವಾಟ್ ಎವರ್ ಕಮ್ಯುನಿಕೇಶನ್ ಇದೆ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಇದೆಲ್ಲ ಲ್ಯಾಕೇಜ್ ಇರುತ್ತೆ. ಸೊ ಇದನ್ನ ನೀವು ಡೇ 1 ಇಂದ, ನೀವು BCom ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದೀರಾ, BCom ಸೇರ್ತಾ ಇದ್ದೀರಾ, ನೀವು ಡೇ 1 ಇಂದ ನಿಮ್ಮ ಫಸ್ಟ್ ಸೆಮ್ ಇಂದಾನೆ ನೀವು ಇದ್ರ ಮೇಲೆ ವರ್ಕ್ ಮಾಡಬೇಕು. ಇಂಟರ್ಪರ್ಸನಲ್ ಸ್ಕಿಲ್, ವರ್ಬಲ್, ನಾನ್ ವರ್ಬಲ್ ಕಮ್ಯುನಿಕೇಶನ್, ವರ್ಬಲ್ ಮಾತಾಡುವಂತದ್ದು. ಸೊ ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ನೀವು ಯಾವ ರೀತಿ ಪ್ರೊಫೆಷನಲ್ ಆಗಿ ಮಾತಾಡ್ತೀರಾ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು. ನೋಡಿ, ಇಂಗ್ಲಿಷ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ತುಂಬಾ ಹೈಫೈ ಇಂಗ್ಲಿಷ್ ಬೇಕಂತ ಏನಿಲ್ಲ. ನೀವು ಯಾವುದೇ ಒಂದು ಕಂಪನಿಗೆ ಹೋದಾಗ ಅಲ್ಲಿ ನೀವು ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ನಿಮ್ಮ ಸೀನಿಯರ್ ನೀವು ರಿಪೋರ್ಟ್ ಮಾಡ್ತಾ ಇರ್ತೀರಾ, ಕ್ಲೈಂಟ್ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರ್ತೀರಾ. ಇಲ್ಲಿ ಮೇಜರ್ ಆಗಿ ಅವ್ರು ನೋಡುವಂತದ್ದು ಮ್ಯಾನೇಜಬಲ್ ಇಂಗ್ಲಿಷ್. ಓಕೆ, ಹೈಫೈ ಇಂಗ್ಲಿಷ್ ಬೇಡ. ಓಕೆ, ಸಪೋಸ್ ನೀವು ರೂರಲ್ಸ್ ಇಂದ ಬಂದಿದ್ದೀರಾ ಅಂತ ಆದ್ರೆ ಇಲ್ಲಿ ನಿಮ್ಮ ಹೈಫೈ ಇಂಗ್ಲಿಷ್ ಯಾರು ನೋಡಲ್ಲ. ಓಕೆ, ನೀವು ಏನ್ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅದು ಅರ್ಥ ಆಗ್ಬೇಕು. ಓಕೆ, ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ನೀವೇನ್ ಹೇಳ್ತೀರಾ ಅದು ಅರ್ಥ ಆಗ್ಬೇಕು, ಅಷ್ಟು ಇದ್ರೆ ಸಾಕು. ಸೊ ಮ್ಯಾನೇಜಬಲ್ ಇಂಗ್ಲಿಷ್ ಬೇಕೇ ಬೇಕು. ಓಕೆ, ನೀವು ಕಂಪನಿಗಳ ಅಪ್ಲೈ ಮಾಡುವಾಗ. ಸೊ ಇದನ್ನ ನೀವು ಡೇ 1 ಇಂದಾನೆ ನೀವು ವರ್ಕ್ ಮಾಡಬೇಕು. ಸೊ ಇವಾಗ ನೋಡಿ, ಅಡ್ವಾನ್ಸ್ ಆಗಿದೆ, ಇವಾಗ ಟೆಕ್ನಾಲಜಿ ಬಂದಿದೆ, AI ಬಂದಿದೆ. ಸೊ AI ಟೂಲ್ಸ್ ಗಳನ್ನ ನೀವು ಕಲಿಬೇಕು. ಅಡ್ವಾನ್ಸ್ ಎಕ್ಸೆಲ್ ಇದನ್ನ ಕಲಿಬೇಕು. ಡೇಟಾ ಅನಾಲಿಸಿಸ್ ಟೂಲ್ಸ್ ಗಳೆಲ್ಲ ಇದೆ, ಲೈಕ್ ಪವರ್ BI, ಇದನ್ನೆಲ್ಲ ನೀವು ಟ್ರೈನಿಂಗ್ ತಗೊಂಡ್ರೆ ಒಳ್ಳೇದು. ನಿಮ್ಮ ರೆಸ್ಯೂಮಿಗೆ ಇದು ವ್ಯಾಲ್ಯೂ ಆಡ್ ಮಾಡುತ್ತೆ. ಓಕೆ, ಸೊ ಇದೆಲ್ಲ ನಿಮ್ಮ ಒಂದೇನು ರೋಡ್ ಮ್ಯಾಪ್ ಆಗಿರ್ಬೇಕು.
ಸೊ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ನೋಡೋಣ, ಆಮೇಲೆ ಕಲಿತೇನೆ, ಇದೆಲ್ಲ ಇವಾಗ ಆಗಲ್ಲ. ಸೊ ಅದೇನಾಗುತ್ತೆ ನೋಡಿ, ಅಟ್ ದ ಎಂಡ್ ನೀವು ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಒಂದು ನಿಮ್ಗೆ ಕಾನ್ಫಿಡೆನ್ಸ್ ಲೋ ಆಗಿರುತ್ತೆ. ಓಕೆ, ಸೊ ಇಂಟರ್ವ್ಯೂ ಫೇಸ್ ಮಾಡೋದು ಹೇಗೆ, ಇದು ನರ್ವಸ್ನೆಸ್ ಎಲ್ಲ ಇರುತ್ತೆ. ಸೊ ಅದ್ರ ಬದಲು ನೀವು ಡೇ 1 ಸೆಮಿಸ್ಟರ್ 1 ನೀವು ಪ್ರಿಪೇರ್ ಆದ್ರೆ ನೀವು ಅಟ್ ದ ಎಂಡ್ ಫೈನಲ್ ಸೆಮಿಗೆ ಬರುವಾಗ ನೀವು ತುಂಬಾ ಕಾನ್ಫಿಡೆಂಟ್ ಆಗಿರ್ತೀರ. ಸೊ ಜಾಬ್ ನಿಮ್ಮನ್ನು ಹಿಡ್ಕೊಂಡು ಬರುವ ಹಾಗೆ ನೀವು ಪ್ರಿಪೇರ್ ಆಗಿರ್ತೀರ. ಓಕೆ, ಸೊ ಆದ್ರಿಂದ ನಾನು ಯಾರು ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಸೆಕೆಂಡ್ PUC ಜಸ್ಟ್ ಕಂಪ್ಲೀಟ್ ಮಾಡಿದ್ದೀರಾ, ನೀವು ಯಾವುದೇ ಡಿಗ್ರಿ ಮಾಡಿ, BCom ಯಾವುದೇ ಡಿಗ್ರಿ ಮಾಡಿ, ಇಂಜಿನಿಯರಿಂಗ್, ಸೊ ಇದ್ರ ಮೇಲೆ ನೀವು ವರ್ಕ್ ಮಾಡಿ, ನಿಮ್ಮ ಸ್ಕಿಲ್ ಮೇಲೆ ವರ್ಕ್ ಮಾಡಿ. ನೋಡಿ ಇವಾಗ ತುಂಬಾ ಚೇಂಜ್ ಆಗಿದೆ. ಕಳೆದ 5 ವರ್ಷದಲ್ಲೇ ಇವಾಗ ಇಂಡಸ್ಟ್ರಿ ತುಂಬಾ ಚೇಂಜ್ ಆಗಿದೆ. ಸೊ ಬರೀ ಡಿಗ್ರಿಯಿಂದ ಕೆಲಸ ಸಿಗ್ತಾ ಇಲ್ಲ. ಓಕೆ, ಸ್ಕಿಲ್ ಬೇಕೇ ಬೇಕು. ಓಕೆ, ಸೊ ಅದೇ ರೀತಿ ನೀವು ಟ್ಯೂನ್ ಅಪ್ ಆಗ್ಬೇಕು. ಯಾವ್ದೋ ರೆಸ್ಯೂಮ್ ಕಾಪಿ ಮಾಡಿ ಪೇಸ್ಟ್ ಮಾಡೋದು ಅದೆಲ್ಲ ಇವಾಗ ನಡೆಯಲ್ಲ. ಓಕೆ, ಸೊ ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಅಲ್ಲಿ ಏನ್ ಸ್ಕಿಲ್ಸ್ಗಳು ರಿಕ್ವೈರ್ಮೆಂಟ್ ಇದೆ ಅದು ನಿಮ್ಮಲ್ಲಿ ಇದ್ರೆ ಮಾತ್ರ ಅವ್ರು ನಿಮ್ಮನ್ನು ಹೈರ್ ಮಾಡ್ತಾರೆ. ಡಿಗ್ರಿ ಜಸ್ಟ್ ಒಂದು ಕಟ್ ಆಫ್, ಅದ್ರ ಬೇಸಿಸ್ ಅಲ್ಲಿ ನಿಮ್ಗೆ ಜಾಬ್ ಸಿಗಲ್ಲ. ಇದನ್ನ ನೀವು ಇವಾಗನೇ ಮೈಂಡ್ಗೆ ಹಾಕೊಳ್ಳಿ. ಓಕೆ, ನಾನು ಡಿಗ್ರಿಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಒಳ್ಳೆ ಕಂಪನಿಯಲ್ಲಿ ಅದೆಲ್ಲ ಇವಾಗ ಇಲ್ಲ. ಮಾರ್ಕ್ಸ್ ಡಿಗ್ರಿ ಒಂದು ಕಟ್ ಆಫ್ ಅಷ್ಟೇ. ಸೊ ಮ್ಯಾಕ್ಸಿಮಮ್ ಕಂಪನೀಸ್ಗಳಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಡಿಗ್ರಿ ಕೇಳ್ತಾರೆ, ಅದೊಂದು ಜಸ್ಟ್ ಕಟ್ ಆಫ್. ಸೊ ಬರೀ ಮಾರ್ಕ್ಸ್ ಬೇಸಿಸ್ ಅಲ್ಲಿ ನಿಮ್ಗೆ ಕೆಲಸ ಸಿಗಲ್ಲ. ಓಕೆ, ಸೊ BCom, ಸೊ ಅದೇ ಈ ಫೈನಾನ್ಸ್ ಅಕೌಂಟಿಂಗ್ ಈ ಸೆಕ್ಟರ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಾದ್ರೆ ನೀವು ಡೆಫಿನೆಟ್ ಆಗಿ ಇದನ್ನ ಮಾಡ್ಬೋದು. ಸೊ ಇದು ಮಾಡಿದ ನಂತರ ನೀವು ಕೆಲವೊಂದು ಪ್ರೊಫೆಷನಲ್ ಕೋರ್ಸಸ್ ಗಳನ್ನ ಮಾಡಿದ್ರೆ ಒಳ್ಳೇದು. ಎಕ್ಸಾಂಪಲ್ಗೆ ನೀವು ACCA, ಅಸೋಸಿಯೇಷನ್ ಆಫ್ ಚಾರ್ಟರ್ಡ್ ಸರ್ಟಿಫೈಡ್ ಅಕೌಂಟೆಂಟ್, ಈ ಒಂದು ಪ್ರೊಫೆಷನಲ್ ಕೋರ್ಸ್ ಮಾಡಿದ್ರೆ ಇನ್ನೂ ಬೂಸ್ಟ್ ಸಿಗುತ್ತೆ. ಇದೊಂದು ಕೋರ್ಸ್, ಇದರಲ್ಲಿ ಮೇಜರ್ ಆಗಿ ನೀವು ಫೈನಾನ್ಸ್, ಆಡಿಟಿಂಗ್, ಟ್ಯಾಕ್ಸೇಷನ್ ಇದನ್ನ ಮೇಜರ್ ಆಗಿ ಕಲಿತೀರಾ. ಇದು ಮೋರ್ ದನ್ 180 ಕಂಟ್ರೀಸ್ ಅಲ್ಲಿ ಇದು ಈ ಒಂದು ಕೋರ್ಸ್ಗೆ ವ್ಯಾಲ್ಯೂ ಇದೆ. ಸೊ ಟಾಪ್ 4 ಬಿಗ್ ಫರ್ಮ್ಸ್ ಗಳಲ್ಲಿ ವರ್ಕ್ ಮಾಡುವ ಒಂದು ಅಪರ್ಚುನಿಟಿ ನಿಮ್ಗೆ ಸಿಗುತ್ತೆ. MNC ಕಂಪನಿಯಲ್ಲಿ ವರ್ಕ್ ಮಾಡುವ ಅಪರ್ಚುನಿಟಿ ನಿಮ್ಗೆ ಸಿಗುತ್ತೆ. ಸೊ ನೀವು BCom ಮಾಡಿದ್ದೀರಾ, ಅದಲ್ಸ್ ಯಾವುದೇ ಡಿಗ್ರಿ, ನೆಕ್ಸ್ಟ್ ನಾನು ಯಾವ ಡಿಗ್ರಿ ಹೇಳ್ತಾ ಇದ್ದೇನೆ ಅದ್ರ ಜೊತೆ ಈ ಶಾರ್ಟ್ ಟರ್ಮ್ ಕೋರ್ಸಸ್ ಗಳು ಮಾಡಿದ್ರೆ ನಿಮ್ಗೆ ತುಂಬಾ ಕ್ಯಾರಿಯರ್ ಅಲ್ಲಿ ಬೂಸ್ಟ್ ಸಿಗುತ್ತೆ. ಒಳ್ಳೆ ಕಡೆ ನೀವು ಜಾಬ್ ಮಾಡುವ ಅಪರ್ಚುನಿಟಿ ಸಿಗುತ್ತೆ. ಆಮೇಲೆ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ ಪ್ರೊಫೆಷನಲ್ ಕೋರ್ಸ್ ಅನ್ನು ಮಾಡ್ಬೋದು. USCMA ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತದ್ದು. ಇದು US ಇದ್ದು CA ಅಂತ ಹೇಳ್ಬೋದು. ಸಪೋಸ್ ನೀವು ಯಾವುದೇ MNC ಕಂಪನಿ, US ಬೇಸ್ಡ್ MNC ಕಂಪನಿಗೆ ನೀವು ಅಪ್ಲೈ ಮಾಡೋದಾದ್ರೆ, ಅಕೌಂಟೆಂಟ್ ಪೊಸಿಷನ್ಗೆ ನೀವು ಅಪ್ಲೈ ಮಾಡೋದಾದ್ರೆ USCMA ಈ ಒಂದು ಪ್ರೊಫೆಷನಲ್ ಕೋರ್ಸ್ ತುಂಬಾ ವ್ಯಾಲ್ಯೂ ಆಡ್ ಮಾಡುತ್ತೆ. ನೆಕ್ಸ್ಟ್ ಡಿಗ್ರಿ ಕೋರ್ಸ್ ಬಂದ್ಬಿಟ್ಟು, ಸಪೋಸ್ ನೀವು 12th ಕಾಮರ್ಸ್ ಮಾಡಿದೀರ ಅಂತ ಆದ್ರೆ ನೆಕ್ಸ್ಟ್ ನೀವು ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅನ್ನು ಮಾಡ್ಬೋದು. ಸೊ ಇದು ಯಾರಿಗೆ, ಸಪೋಸ್ ನಿಮ್ಗೆ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಮ್ಯಾನೇಜ್ಮೆಂಟ್ ಸ್ಕಿಲ್ ನಿಮ್ಮಲ್ಲಿ ಇದೆ, ಲೀಡರ್ಶಿಪ್ ಕ್ವಾಲಿಟೀಸ್ ಗಳು ಇದೆ, ಇಲ್ಲ ಫ್ಯೂಚರ್ ಅಲ್ಲಿ ನೀವು ಓನ್ ಆಗಿ ಏನಾದ್ರು ಎಸ್ಟಾಬ್ಲಿಷ್ ಮಾಡಬೇಕು, ಓನ್ ಆಗಿ ಏನಾದ್ರು ಕಂಪನಿ ಇಲ್ಲ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು, ಈ ರೀತಿಯಾದ ಒಂದು ಥಾಟ್ಸ್ ನಿಮ್ಮಲ್ಲಿದೆ, ಆಂಟ್ರಪ್ರಿನರ್ಶಿಪ್ ಥಾಟ್ಸ್ ಗಳು ನಿಮ್ಮಲ್ಲಿ ಇದೆ ಅಂತ ಆದ್ರೆ ನೀವು ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅನ್ನು ಮಾಡಬಹುದು. ಇದ್ರ ಜೊತೆ ಸಪೋಸ್ ನೀವು MBA ಮಾಡಿದ್ರೆ ನಿಮ್ಗೆ ಒಳ್ಳೆ ಕಂಪನೀಸ್ ಗಳಲ್ಲಿ ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಮೇಜರ್ ಆಗಿ ನಿಮ್ಮಲ್ಲಿ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು, ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು, ಪ್ರೆಷರ್ ಹ್ಯಾಂಡ್ಲಿಂಗ್ ಸ್ಕಿಲ್ ಇರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು. ಯಾವುದೊಂದು ಟಾಸ್ಕ್ ಅನ್ನು ಡೆಡ್ ಲೈನ್ ಒಳಗಡೆ ಕಂಪ್ಲೀಟ್ ಮಾಡುವ ಎಬಿಲಿಟಿ ನಿಮ್ಮಲ್ಲಿ ಇದೆ ಅಂತ ಆದ್ರೆ ನೀವು ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇದನ್ನು ಮಾಡಿ, ಆಮೇಲೆ MBA ಎಂಟ್ರನ್ಸ್ ಎಕ್ಸಾಮ್ CAT ಇದನ್ನ ಮಾಡಿ, ಸಪೋಸ್ ಒಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೆ ಜಾಬ್ ಪ್ಲೇಸ್ಮೆಂಟ್ ಆಯ್ತು ಅಂತ ಆದ್ರೆ ನಿಮ್ಮ ಒಂದು ಕ್ಯಾರಿಯರ್ ತುಂಬಾ ಬೇರೆ ಲೆವೆಲ್ಗೆ ಹೋಗುತ್ತೆ. ಒಳ್ಳೆ ಕಂಪನೀಸ್ ಗಳಲ್ಲಿ ನೀವು ವರ್ಕ್ ಮಾಡ್ಬೋದು, ಇಲ್ಲ ಓನ್ ಆಗಿ ನೀವೇನಾದ್ರೂ ಸ್ಟಾರ್ಟ್ಅಪ್ ಮಾಡ್ಬೋದು. ಸೊ BBA ಇದು ಸೆಕೆಂಡ್ ಅಪರ್ಚುನಿಟಿ ಯಾರು 12th ಕಾಮರ್ಸ್ ಮಾಡಿದೀರ. ನೆಕ್ಸ್ಟ್ ಫೈನಲ್ ಆಗಿ ಡಿಗ್ರಿಗೆ ಬಂದ್ಬಿಟ್ಟು, ಸೊ 12th ಕಾಮರ್ಸ್ ಮಾಡಿದವ್ರಿಗೆ BA ಇನ್ ಎಕನಾಮಿಕ್ಸ್ ಇದು ಮಾಡ್ಬೋದು. ಇದು ನೋಡಿ ಆಕ್ಚುಲಿ ತುಂಬಾ ಅಂಡರ್ ರೇಟೆಡ್ ಡಿಗ್ರಿ ಆಗಿದೆ, ಬಟ್ ಇದರಲ್ಲೂ ತುಂಬಾ ಅಪರ್ಚುನಿಟೀಸ್ಗಳು ಇದೆ. ಸಪೋಸ್ ನೀವು ಗವರ್ಮೆಂಟ್ ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ, ಎಕನಾಮಿಕ್ಸ್ ಆಗಿ ನೀವು
ಅಪ್ಲೈ ಮಾಡ್ತೀರಾ, ಡೇಟಾ ಅನಾಲಿಸಿಸ್ ಈ ಸೆಗ್ಮೆಂಟ್ ಅಲ್ಲಿ ಹೋಗ್ಲಿಕ್ಕೆ ನೀವು ಇಂಟ್ರೆಸ್ಟೆಡ್ ಇದ್ದೀರಾ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಹೋಗ್ಲಿಕ್ಕೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಆದ್ರೆ BA in ಎಕನಾಮಿಕ್ಸ್ ಇದು ತುಂಬಾ ಸುಟೇಬಲ್ ಡಿಗ್ರಿ. ಸೊ ಇಲ್ಲಿ ನಿಮ್ಗೆ ಓದ್ಲಿಕ್ಕೆ ತುಂಬಾ ಇರುತ್ತೆ. ಮೇಜರ್ ಆಗಿ ನೀವು ಇಲ್ಲಿ ಎಕನಾಮಿಕ್ಸ್ ಕಲಿತೀರಾ, ಪಾಲಿಸಿ ಮೇಕಿಂಗ್, ಫೈನಾನ್ಸ್ ಅನಾಲಿಸಿಸ್, ಡೇಟಾ ಅನಾಲಿಸಿಸ್ ಇದನ್ನ ಮೇಜರ್ ಆಗಿ ಕಲಿತೀರಾ. ಸೊ ಈ ಒಂದು ಕೋರ್ಸಸ್ ಮಾಡಿದ ನಂತರ ನೀವು ಫೈನಾನ್ಷಿಯಲ್ ಅನಲಿಸ್ಟ್, ಎಕನಾಮಿಸ್ಟ್, ರಿಸರ್ಚ್ ರೋಲ್ಗಳಿಗೆ ನೀವು ಸುಟೇಬಲ್ ಆಗಿರ್ತೀರಾ. ಸೊ ಇನ್ನು ಬೇರೆ ಕ್ಯಾರಿಯರ್ ಬಂದ್ಬಿಟ್ಟು ನೀವು RBI, SEBI, SSC, CGL, UPSC ಈ ಸೆಕ್ಟರ್ ಅಲ್ಲಿ ನೀವು ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡಬಹುದು. ಸೊ BA in ಎಕನಾಮಿಕ್ಸ್ ನ ಒಬ್ಬ ಫ್ರೆಶರ್ ಒಂದು ಸ್ಯಾಲರಿ ಬಂದ್ಬಿಟ್ಟು ಅರೌಂಡ್ 6 to 12 lakhs per annum ಈ ರೀತಿ ಇರುತ್ತೆ. ಅದೇ ನಿಮಗೆ ಒಂದು 10+ years ಎಕ್ಸ್ಪೀರಿಯನ್ಸ್ ಆದ್ರೆ ಇನ್ನೊಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 15 lakh per annum ಅಬೌವ್ ಈ ರೀತಿ ಹೋಗುತ್ತೆ. ಸೊ ಇಲ್ಲಿ ತುಂಬಾ ಫ್ಯಾಕ್ಟರ್ಸ್ ಗಳು ಬರುತ್ತೆ ನೋಡಿ. ಇವಾಗ ಸ್ಯಾಲರಿ ಅಂತ ಬಂದಾಗ ತುಂಬಾ ಫ್ಯಾಕ್ಟರ್ಸ್ ಗಳು ಬರುತ್ತೆ. ನೀವು ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ, ಯಾವ ಕಂಪನಿ ಆರ್ಗನೈಸೇಷನ್ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಅದರ ಗ್ರೋತ್ ಯಾವ ರೀತಿ ಇದೆ, ಯಾವ ರೀತಿ ಪೊಟೆನ್ಶಿಯಲ್ ಇದೆ, ಓಕೆ, ಆಮೇಲೆ ಯಾವ್ದೆಲ್ಲ ಸ್ಕಿಲ್ ಸೆಟ್ ನಿಮ್ಮಲ್ಲಿದೆ, ಇದೆಲ್ಲ ಫ್ಯಾಕ್ಟರ್ಸ್ ಗಳ ಮೇಲೆ ನಿಮ್ಮ ಸ್ಯಾಲರಿ ಪ್ಯಾಕೇಜ್ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಫ್ರೆಂಡ್ಸ್, ಇದು 12th ಕಾಮರ್ಸ್ ಮಾಡಿದವರಿಗೆ ಇದು ಮೇಜರ್ ಆಗಿ 3 ಬ್ಯಾಚುಲರ್ ಡಿಗ್ರಿ ಅಪರ್ಚುನಿಟೀಸ್ ಗಳಿದೆ. ಸೊ BCom, BBA, BA in ಎಕನಾಮಿಕ್ಸ್. ಸೊ ಅದ್ರ ಜೊತೆ ನೀವು ಕೆಲವೊಂದೆಲ್ಲ ಪ್ರೊಫೆಷನಲ್ ಕೋರ್ಸಸ್ ಗಳನ್ನ ನಾನು ಹೇಳಿದೆ. CA ಮಾಡ್ಬೋದು, ಕಂಪನಿ ಸೆಕ್ರೆಟರಿ, ACCA, CMA, US CMA ಇದನ್ನ ಮಾಡ್ಬೋದು. ಮತ್ತೆ ಇನ್ನೊಂದು ಫೈನಾನ್ಷಿಯಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದು ಆಕ್ಚುಲಿ ಇದಕ್ಕೆ ಡಿಗ್ರಿ ಕಂಪಲ್ಸರಿ ಇಲ್ಲ, ಇವನ್ ನೀವು 12th ಮಾಡಿನೂ ಮಾಡ್ಬೋದು. ಫೈನಾನ್ಷಿಯಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಗೇನ್ ಇದಕ್ಕೂ ತುಂಬಾ ಡಿಮ್ಯಾಂಡ್ ಇದೆ, ಇದ್ರ ಬಗ್ಗೆನೂ ನೀವು ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ಸೊ ಇದು ಬಿಟ್ಟು ಸಪೋಸ್ ನೀವು ಡಿಗ್ರಿ ಬೇಡ, ನಾನು ಬೇರೆ ಯಾವ್ದಾದ್ರು ಇಮಿಡಿಯೇಟ್ ಜಾಬ್ ಆಗುವಂತದ್ದು ಯಾವ್ದಾದ್ರು ಕೋರ್ಸ್ ಮಾಡಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ರೆ, ಡಿಗ್ರಿ ಮಾಡಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಕೆಲವೊಂದೆಲ್ಲ ಶಾರ್ಟ್ ಟರ್ಮ್ ಕೋರ್ಸಸ್ ಗಳಿದೆ. ತುಂಬಾ ಡಿಮಾಂಡ್ ಅಲ್ಲಿ, ಕರೆಂಟ್ ಮಾರ್ಕೆಟ್ ತುಂಬಾ ಡಿಮಾಂಡ್, ತುಂಬಾ ಶಾರ್ಟ್ ಟರ್ಮ್ ಕೋರ್ಸಸ್ ಗಳಿದೆ. ಅದ್ರಲ್ಲಿ ಕೆಲವೊಂದು ನಾನು ಹೇಳ್ತೇನೆ. ಸೊ ಒಂದು ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಇಮಿಡಿಯೇಟ್ ಅಂದ್ರೆ ನಮ್ಮಲ್ಲಿ ಇವಾಗ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದಾರೆ ಆಲ್ಮೋಸ್ಟ್ ಎಲ್ಲರೂ ಪ್ಲೇಸ್ ಆಗಿದ್ದಾರೆ. ಯೂಶುವಲಿ ಏನಂದ್ರೆ ರೂರಲ್ ಸೆಕ್ಟರ್ ಅಲ್ಲಿ ಜಾಬ್ ಆಗಲ್ಲ. ಇವಾಗ ನೀವು ಬರೀ ಅಕೌಂಟ್ಸ್ ಮಾಡ್ತೀರಂತಾದ್ರೆ ಅಕೌಂಟಿಂಗ್ ಅಲ್ಲಿ ಜಾಬ್ ಆಗಲ್ಲ, ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಎಲ್ರಿಗೂ ಜಾಬ್ ಆಗ್ತಾ ಇದೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಮೇಜರ್ ಆಗಿ ಇವರು ಬಂದ್ಬಿಟ್ಟು SEO, ಗೂಗಲ್ ಅನಾಲಿಟಿಕ್ಸ್, ಆಡ್ಸ್ ನ ಯಾವ ರೀತಿ ರನ್ ಮಾಡುವಂತದ್ದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನ ಯಾವ ರೀತಿ ಸೆಟಪ್ ಮಾಡುವಂತದ್ದು, ಮೆಟಾ ಆಡ್ಸ್ ಹೇಗೆ ಸೆಟಪ್ ಮಾಡುವುದು, ಇದನ್ನ ಮೇಜರ್ ಆಗಿ ನೀವು ಕಲಿತೀರಾ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕೋರ್ಸ್ ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನಿಂಗ್ ಪ್ಲಸ್ UI UX ಡಿಸೈನ್. ನೋಡಿ, UI UX ಡಿಸೈನ್ ಇದು ಬಂದ್ಬಿಟ್ಟು ಅಪ್ಲಿಕೇಶನ್, ವೆಬ್ಸೈಟ್ ಮತ್ತೆ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡೋದ್ರಲ್ಲಿ ಹೆಲ್ಪ್ ಆಗುವಂತ ಒಂದು ಇದು. ಸೊ ಇಲ್ಲಿ ನಿಮ್ಗೆ ಬೇಸಿಕ್ ಗ್ರಾಫಿಕ್ ಡಿಸೈನಿಂಗ್ ಗೊತ್ತಿರಬೇಕು. UI UX ಡಿಸೈನ್ ಆಗಿರುವಂತ ಫಿಗ್ಮಾ, ಅಡೋಬ್ XD, ಸ್ಕೆಚ್ ಇದನ್ನ ನೀವು ಮೇಜರ್ ಆಗಿ ಕಲಿಬೇಕಾಗತ್ತೆ. ಸೊ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. UI UX ಡಿಸೈನ್ ನೀವು ಕಲ್ತು ನೀವು ಕಂಪನೀಸ್ ಗಳಲ್ಲಿ ನಿಮ್ಗೆ ವರ್ಕ್ ಮಾಡುವಂತ ಅಪರ್ಚುನಿಟಿ ಸಿಗುತ್ತೆ. ಇದಕ್ಕೆ ತುಂಬಾ ಬೇಡಿಕೆ ಇದೆ. ಇದ್ರ ಎಲ್ಲದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ, ನೀವು ಆ ವಿಡಿಯೋನ ನೋಡ್ಬೋದು. ನೆಕ್ಸ್ಟ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತದ್ದು, ಸಪೋಸ್ ನಿಮ್ಗೆ ಕ್ರಿಯೇಟಿವ್ ಆಗಿದ್ದೀರಾ ಅಂತ ಆದ್ರೆ ನೀವು ವಿಡಿಯೋ ಎಡಿಟಿಂಗ್ ಅನ್ನು ಮಾಡ್ಬೋದು. ವಿಡಿಯೋ ಎಡಿಟಿಂಗ್ ತುಂಬಾ ಡಿಮ್ಯಾಂಡ್ ಇದೆ. ಇವಾಗ ನೋಡಿ, ನಾವು ಸೋಷಿಯಲ್ ಮೀಡಿಯಾ ಹೋದ್ರೆ ಮೇಜರ್ ಆಗಿ ನಾವು ನೋಡುವಂತದ್ದು ಶಾರ್ಟ್ಸ್, ರೀಲ್ಸ್, ಪ್ರಾಡಕ್ಟ್ ನ ಪ್ರಮೋಷನ್ಸ್ ಗಳು, ಯೂಟ್ಯೂಬ್ ಗ್ರೋ ಆಗ್ತಾನೆ ಇದೆ, ಕಂಟೆಂಟ್ ಕ್ರಿಯೇಟರ್ಸ್ ಗಳು ಬೆಳೀತಾನೆ ಇದ್ದಾರೆ. ಸೊ ಎಲ್ಲದಕ್ಕೂ ವಿಡಿಯೋ ಎಡಿಟಿಂಗ್ ಬೇಕೇ ಬೇಕು. ಸೊ ವಿಡಿಯೋ ಎಡಿಟಿಂಗ್ ಕಲೀರಿ. ವಿಡಿಯೋ ಎಡಿಟಿಂಗ್ ಅಲ್ಲಿ ಮೇಜರ್ ಆಗಿ ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್, ಫೈನಲ್ ಕಟ್ ಪ್ರೋ, ಡವಿನ್ಸಿ ಈ ಕೆಲವು ಅಪ್ಲಿಕೇಶನ್ಸ್ ಇದೆ, ಇದನ್ನ ಕಲಿಬಹುದು. ಸೊ ಮೇಜರ್ ಆಗಿ ಟ್ರಾನ್ಸಿಷನ್ಸ್ ಹೇಗೆ ಕೊಡುವಂತದ್ದು, ಕಟ್ಸ್ ಮತ್ತೆ ಆಡಿಯೋ ಕರೆಕ್ಷನ್ಸ್, ಇದು ಮೇಜರ್ ಆಗಿ ನೀವು ಇದರಲ್ಲಿ ಕಲಿತೀರಾ. ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಇದು ಬಿಟ್ಟು ಬೇರೆ ಶಾರ್ಟ್ ಟರ್ಮ್ ಕೋರ್ಸ್ ಬಂದ್ಬಿಟ್ಟು ಇಂಟೀರಿಯರ್ ಡಿಸೈನಿಂಗ್ ಮಾಡ್ಬೋದು. ನೋಡಿ, ಇವಾಗ ಬರೀ ಮನೆ ಕಟ್ತಾ ಇಲ್ಲ, ಮನೆ ಕಟ್ಟಿ ಅದರ ಒಂದು ಇಂಟೀರಿಯರ್ಸ್ ಮೇಲೂ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಎಷ್ಟು ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಇಂಟೀರಿಯರ್ಸ್ಗೂ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇಂಟೀರಿಯರ್ ಡಿಸೈನರ್ ಗಳಿಗೆ ತುಂಬಾ ಬೇಡಿಕೆ ಇದೆ, ಇದನ್ನ ನೀವು ಕಲಿಬಹುದು. ಆಮೇಲೆ ಫ್ಯಾಷನ್ ಡಿಸೈನಿಂಗ್. ಸೊ ಬಟ್ಟೆ ಇವಾಗ ನೋಡಿ, ಮೊದಲು ತರ ಅಲ್ಲ, ಇವಾಗ ಬಟ್ಟೆ ಪರ್ಚೇಸ್ ಮಾಡುವಂತದ್ದು
ಜಸ್ಟ್ ಹೀಗೆ ಆಗಿದೆ. ಸೊ ಫಂಕ್ಷನ್ ಇದೆ, ಮದುವೆ ಇದೆ, ಹಬ್ಬ ಬರ್ತಾ ಇದೆ, ಎಲ್ಲರೂ ಬಟ್ಟೆ ಪರ್ಚೇಸ್ ಮಾಡ್ತಾರೆ. ಓಕೆ, ಸೊ ಥೀಮ್ ಕಾನ್ಸೆಪ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಫ್ಯಾಷನ್ ಡಿಸೈನಿಂಗ್ ಇಂಡಸ್ಟ್ರಿ ಬೆಳೀತಾ ಇದೆ. ಸೊ ನೀವು ಫ್ಯಾಷನ್ ಡಿಸೈನಿಂಗ್ ಈ ಒಂದು ಕೋರ್ಸ್ ಅನ್ನು ಮಾಡ್ಬೋದು, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ. ಜ್ಯುವೆಲ್ರಿ ಡಿಸೈನ್ ಅಂತ ಕೋರ್ಸ್ ಇದೆ. ಸೊ ಜ್ಯುವೆಲ್ರಿ ಡಿಸೈನ್ಗೂ ತುಂಬಾ ಡಿಮ್ಯಾಂಡ್ ಇದೆ. ಸೊ ನಾವೇನು ಗೋಲ್ಡ್, ಸಿಲ್ವರ್ ಇಲ್ಲ ಬೇರೆ ಜ್ಯುವೆಲ್ರಿ ಏನಿದೆ ಅದನ್ನು ಡಿಸೈನ್ ಮಾಡುವಂಥದ್ದು, ಇದಕ್ಕೆ ಬೇಡಿಕೆ ಇದೆ. ಆಮೇಲೆ ಬಂದ್ಬಿಟ್ಟು ಫೈರ್ ಅಂಡ್ ಸೇಫ್ಟಿ ಇದು ಮಾಡ್ಬೋದು. ಸೊ ಇದಕ್ಕೆ ಮೇಜರ್ ಆಗಿ ಕಂಪನೀಸ್ ಗಳಲ್ಲಿ ನಿಮ್ಗೆ ಕೆಲಸ ಮಾಡ್ಬೋದು. ಫೈರ್ ಅಂಡ್ ಸೇಫ್ಟಿ ಇದಕ್ಕೂ ಡಿಮ್ಯಾಂಡ್ ಇದೆ. ಆಮೇಲೆ ಕಂಪ್ಯೂಟರ್ ಏಡೆಡ್ ಡಿಸೈನ್ಸ್ ಅಂದ್ರೆ ಮೇಜರ್ ಆಗಿ 3D ಮಾಡೆಲ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದು. ಇವಾಗ ಮನೆದ್ದು 3D ಮಾಡೆಲ್ಸ್, ಮನೆ ಕಟ್ಟಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅದನ್ನ ನೀವು ಡಿಸೈನ್ ಮಾಡುವಂತದ್ದು. ಸೊ AutoCAD, SketchUp, 3ds Max, ರೆಂಡರಿಂಗ್ ಅಪ್ಲಿಕೇಶನ್ ಲೈಕ್ ವೀರೆ, ಇದನ್ನ ಮೇಜರ್ ಆಗಿ ನೀವು ಇದರಲ್ಲಿ ಕಲಿತೀರಿ ಈ ಅಪ್ಲಿಕೇಶನ್ಸ್ ಗಳನ್ನ. ಸೊ ಮನೆಯದ್ದು 3D ಮಾಡೆಲ್ಸ್ ಅನ್ನು ಮಾಡೋದು. ಇನ್ನು ಬೇರೆ ಪ್ರೊಫೆಷನಲ್ ಕೋರ್ಸಸ್ ಹೇಳೋದಾದ್ರೆ ಬ್ರೈಡಲ್ ಮೇಕಪ್. ಸೊ ಮೇಕಪ್ ಇದನ್ನ ನೀವು ಕಲಿಬಹುದು. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಬ್ರೈಡಲ್ ಮೇಕಪ್ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಜಿಮ್ ಇನ್ಸ್ಟ್ರಕ್ಟರ್, ಪರ್ಸನಲ್ ಕೋಚ್ ಇದಕ್ಕೆ ಡಿಮ್ಯಾಂಡ್ ಇದೆ. ಸೊ ಇದೆಲ್ಲ ತುಂಬಾ ರೀತಿಯಾದ ಶಾರ್ಟ್ ಟರ್ಮ್ ಪ್ರೊಫೆಷನಲ್ ಕೋರ್ಸಸ್ ಗಳಿದೆ, ಇದನ್ನ ಮಾಡಬಹುದು. ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ಸರ್ವಿಸ್ ಈ ಕೋರ್ಸ್ ಅನ್ನು ಮಾಡಬಹುದು. ಓಕೆ, ಸೊ ಈ ರೀತಿ ಅನ್ಲಿಮಿಟೆಡ್ ಶಾರ್ಟ್ ಟರ್ಮ್ ಕೋರ್ಸಸ್ ಗಳಿದೆ. ನಿಮ್ಗೆ ಇನ್ನೂ ಡೀಟೇಲ್ ಆಗಿ ವಿಡಿಯೋ ಬೇಕಂತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಅದರ ರಿಲೇಟೆಡ್ ವಿಡಿಯೋ ಹಾಕ್ತೇನೆ. ಸೊ ಹೋಪ್ಲಿ ನಿಮ್ಗೆ ಈ ಒಂದು ವಿಡಿಯೋ ಯೂಸ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಯಾರಿಗೆ ಹೆಲ್ಪ್ ಆಗ್ಬೋದು ಅವ್ರಿಗೆ ಪ್ಲೀಸ್ ಇದನ್ನ ಶೇರ್ ಮಾಡಿ. ಯಾಕಂದ್ರೆ ತುಂಬಾ ಜನ 12th ಕಂಪ್ಲೀಟ್ ಮಾಡಿ ಕನ್ಫ್ಯೂಸ್ ಆಗಿದ್ದಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆದ ಸ್ಟೇಜ್. ನೀವು ಇಲ್ಲಿ ಏನ್ ಸ್ಟೆಪ್ ತಗೊಳ್ತೀರಾ ಅದು ತುಂಬಾ ಮ್ಯಾಟರ್ ಆಗುತ್ತೆ, ನಿಮ್ಮ ಒಂದು ಕ್ಯಾರಿಯರ್ಗೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಅದರಿಂದ ರೈಟ್, ನಿಮ್ಮಲ್ಲಿ ಏನ್ ಪ್ಯಾಷನ್ ಇದೆ, ನಿಮ್ಮಲ್ಲಿ ಏನ್ ಇಂಟ್ರೆಸ್ಟ್ ಇದೆ ಅದ್ರ ಅಕಾರ್ಡಿಂಗ್ ನೀವು ಕೋರ್ಸಸ್ ಗಳನ್ನ ಚೂಸ್ ಮಾಡಿ, ಅದ್ರ ನಂತರ ಅದೇ ಸೆಕ್ಟರ್ ಅಲ್ಲಿ ನೀವು ಗ್ರೋ ಆಗಿ. ನಾನು ತುಂಬಾ ಜನ ನೋಡಿದ್ದೇನೆ BCom ಮಾಡಿ ಆಮೇಲೆ ಬೇರೆ ಯಾವ್ದೋ ಕೋರ್ಸಸ್ ನ ಮಾಡ್ತಾರೆ. ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನೀವು ರೈಟ್ ಟೈಮ್ ಅಲ್ಲಿ ನೋಡ್ತಾ ಇದ್ದೀರಾ. 12th ಕಂಪ್ಲೀಟ್ ಮಾಡಿದೀರಾ, 3 ವರ್ಷ ವೇಸ್ಟ್ ಆಗೋದಾಗೆ ನೋಡ್ಕೊಳ್ಳಿ. ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾವ್ದ್ರಲ್ಲಿ ಪ್ಯಾಷನ್ ಇದೆ ಅಂತ ಕೋರ್ಸ್ ನ ಚೂಸ್ ಮಾಡಿ ಅದರಲ್ಲೇ ಗ್ರೋ ಆಗಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. See you in the next video. Take care. Bye.